ಸಿಐಬಿ ನ್ಯೂಸ್ ವರದಿ. ಜೇವರ್ಗಿಯಲ್ಲಿ ದಲಿತ ಪೌರ ಕಾರ್ಮಿಕರ ಧರಣಿ ತೀವ್ರ. ಶಾಸಕರು ತಹಶೀಲ್ದಾರ್ ವಿರುದ್ಧ ಆಕ್ರೋಶ. ಜೇವರ್ಗಿ ದಲಿತ ಪೌರ ಕಾರ್ಮಿಕರ ಬಾಕಿ ವೇತನ ಹಾಗೂ ನೇಮಕಾತಿ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಜೇವರ್ಗಿಯಲ್ಲಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ ದಿನೇ ದಿನೇ ತೀವ್ರಗೊಳ್ಳುತ್ತಿದೆ. ಸಮಸ್ಯೆಗೆ ತಕ್ಷಣ ಸ್ಪಂದಿಸದಿದ್ದರೆ ಹೋರಾಟವನ್ನು ಮತ್ತಷ್ಟು ಉಗ್ರಗೊಳಿಸಲಾಗುವುದು ಎಂದು ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆ ವೇಳೆ ಮಾತನಾಡಿದ ಮುಖಂಡರು, ಹಲವು ತಿಂಗಳಿಂದ ಪೌರಕಾರ್ಮಿಕರಿಗೆ ವೇತನ ಬಾಕಿಯೇ ಉಳಿದಿದ್ದು, ಇದರಿಂದ ಅವರ ಕುಟುಂಬಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿವೆ ಎಂದು ಆರೋಪಿಸಿದರು. ನೇಮಕಾತಿ ಸಂಬಂಧಿಸಿದ ಸಮಸ್ಯೆಗಳಿಗೂ ಇನ್ನೂ ಸ್ಪಷ್ಟ ಪರಿಹಾರ ದೊರಕಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನೂ ಕೆಲ ಪೌರಕಾರ್ಮಿಕರು, ನಮಗೆ ನ್ಯಾಯ ಸಿಗದಿದ್ದರೆ ಬದುಕುವುದಕ್ಕೂ ಅರ್ಥವಿಲ್ಲ, ಕೆಲಸ ಕೊಡಿ, ಇಲ್ಲವಾದರೆ ಬದುಕಲು ದಾರಿಯಿಲ್ಲ ಎಂದು ಭಾವುಕವಾಗಿ ಮನವಿ ಮಾಡಿಕೊಂಡರು. ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಾ ತಕ್ಷಣವೇ ಬಾಕಿ ವೇತನ ಬಿಡುಗಡೆ ಮಾಡಬೇಕು ಹಾಗೂ ನೇಮಕಾತಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದರು. ಇಲ್ಲವಾದರೆ ಧರಣಿಯನ್ನು ಇನ್ನಷ್ಟು ತೀವ್ರಗೊಳಿಸಿ ಉಗ್ರ ಹೋರಾಟಕ್ಕೆ ಮುಂದಾಗುವುದಾಗಿ ತಿಳಿಸಿದರು. ಧರಣಿಯಲ್ಲಿ ಪೌರಕಾರ್ಮಿಕರು ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಭಾಗವಹಿಸಿ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಮಗೂ ಇದನ್ನ ಹೋರಾಟ ಮಾಡಿ ಸಾಕಾಗ್ಯದ್ರಿ. ನಿಂತು ಅದನ್ನ ಮತ್ತು ನೀವೇನು ಕೈಲೇನು ಎಣ್ಣೆ ಕೊಡ್ತೀರ, ಏನು ಹಗ್ಗ ಕೊಡ್ತೀರ, ಏನು ಕಡ್ಡಾಬಿ ಕೊಡ್ತೀರ, ಏನು ಕೊಡ್ತೀರಿ ನಮ್ಮ ಪರಿವಾರ ಅದು ಕೊಟ್ಟು ಬಿಡ್ರಿ. ನಿಮ್ಮ ಕೈಲೇ ಸಾವು ಕೊಟ್ಟು ಬಿಡ್ರಿ. ನಮಗೆಲ್ಲರಿಗೆ ದಯವು ಮಾಡಿ ಹೇಳ್ತೀವಿ, ಇದು ಕಡಿ ಮುಕ್ತಿ ಅದು. ಇದು ನೋಡ್ರಿ ಮೇಡಮರೇ, ಇದೊಂದು ಮುಕ್ತಿ, ಇದೊಂದು ಹೆಸರು ಪಡ್ಕರಿ ನೀವು. ನಮಗೂ ಜೀವಕ್ಕೆ ಪರಿವಾರ ಕೊಟ್ಟು ಬಿಡು. ಎಣ್ಣೆ ಕೊಡು, ಹಗ್ಗರೇ ಕೊಡು, ನೀ ಕಡ್ಡೆ ಬೇರೆ ಕೊಡು, ನೀ ಏನೇ ಕೊಡು, ಇದು ಕಡಿ ಮುಕ್ತಿ ಅದ. ನೀ ಬಂದ್ಗೆಸಿ ಏನು ಕೊಡ್ತಿದ್ದಿ, ನಮಗೆ ಜೀವಕ್ಕೆ ಪರಿವಾರ ಕೊಟ್ಟು ಬಿಡು. ನೀವು ಡಿಸಿ ಮೇಡಮರೇ, ನೀವು ನಮಗೂ ಎಣ್ಣೆರ ಕೊಡು, ಏನಾರ ಕೊಡು, ಸಾಯಿ ಹೊಡೆದು ಬಿಡು, ನೀವರೇ ಖುಷಿಯಾಗಿರ್ರಿ. ಬೈತಿದ್ರು ನಮ್ಮ ಪೀಡ ಅಂತ ಹೇಳಿ ಖುಷಿಯಾಗಿರ್ರಿ. ನೀವು ದಯವಿಟ್ಟು ಹೇಳ್ತೀವಿ. ನಾವು ನೀವು ಬಂದು ಅದು ಕೊಡಲ್ತನ ನಾವು ಹೇಳೋದಿಲ್ಲ, ಇಟ್ಟ ಕೊಡ್ತೀವಿ. ನೀವು ಕೆಲಸನೇ ಕೊಡ್ತೀರ, ನೀವು ಇಸನೇ ಕೊಡ್ತೀರ, ನಮ್ಗೆ ಸಾಯಿನ ಹೊಡಿತೀರ, ಅದು ಗೊತ್ತಿಲ್ಲ. ನೀವು ಏನು ಮಾಡ್ತೀರೇನ ಇಲ್ಲಿ ಬಂದು ನೀವು ಬರ್ಬೇಕು ಇಲ್ಲಿಗೆ. ನೋಡ್ರಿ ಮೇಡಮರೇ, ನಿಮ್ಮ ದಯವಿಟ್ಟು ಕೈ ಜೋಡಿಸಿ ಹೇಳ್ತೀವಿ ನಾವು ಅಂತ. ನಾವು ಪೌರ ಕಾರ್ಮಿಕರು ಇದ್ದೀವಿ ರೀ. ನಮಸ್ಕಾರ ರೀ. ನಾವು ಜೇವರ್ಗಿದಾಗ ಪೌರ ಕಾರ್ಮಿಕರು ಇದ್ದೇವ್ರಿ. ಮುನ್ಸಿಪಾಲ್ಟಿದಾಗ ಕೆಲಸ ಮಾಡವ್ರಿ. ನನ್ನ ಹೆಸರು ಯಲ್ಲಮ್ಮ ರೀ. 16 ಜನ ಕೆಲಸ ಮಾಡ್ತಿದ್ದೇವ್ರಿ. ಮೊದಲ 15-20 ವರ್ಷ ಕೆಲಸ ಮಾಡಿದವ್ರು ಇದ್ದೀವ್ರಿ. ಆಮೇಲೆ ನಮ್ಮ ಕೆಲಸದಿಂದ ತೆಗೆದು ಹಾಕಿದ್ರಿ. ನಿಮ್ದೆಲ್ಲ ಏನದ ನಿಮ್ಗೆ ಮ್ಯಾಗಿನ ಆರ್ಡ್ರ್ ಬಂದ್ಮೇಲೆ ತೊಗೋತೀವಿ ಅಂತ ನಮಗೆ ಕೆಲಸದಿಂದ ತೆಗೆದು ಹಾಕ್ಯಾರ್ರಿ. ತೆಗೆದು ಹಾಕಿದ್ಮೇಲೆ ಭೀ ಹಂಗೆ 5-8 ವರ್ಷ ನಡೆದ ಹೋರಾಟ ಮಾಡ್ಕೋತೇ ಇದ್ದೀವ್ರಿ. ಆದ್ರೂ ನಮಗೆ ಸುಳ್ಳು ಆಶ್ವಾಸನೆ ಕೊಟ್ಟು ನಮ್ಗೆ ಎಬ್ಸ್ಲಿಗತ್ತಾರ್ರಿ MLA ಸಾಹೇಬರು. ಈಗ ಇನ್ನತನ ಹೋದರ್ಸ ಆದ್ರ ಭೀ 3 ತಿಂಗಳ ದಿನ ಕೂತೇವ್ರಿ. ಹಗಲು ರಾತ್ರಿ ಅಲ್ಲೇ ಬಿದ್ದಿದ್ದೆವು. ಅವಾಗಾದ್ರೂ ಭೀ ಬಂದು ನಮಗೆ ಸುಳ್ಳು ಹೇಳಿ, ಇಲ್ಲಮ್ಮ ನಿಮಗೆ 15 ದಿನದಾಗ ಆಗ್ತದ, ತಿಂಗಳದಾಗ ಆಗ್ತದ, ನಾವು ಮಾಡ್ತೀವಿ, ಈ ಸಾರಿ ಭರೋಸಾ ಮಾಡ್ರಿ ಅಂತ ಹೆಸರು ಎಲ್ಲರೂ ಕೂಡಿ ಮುಖಂಡರು MLA ಸಾಹೇಬರು ಎಲ್ಲರೂ ಕೂಡಿ ಬಂದು ನಮಗೇನದ ಕೆಲ್ಸಕ್ಕೆ ತಗೋತೀವಿ ಅಂತ ಎಬ್ಸ್ರಿ. ಈಗ 1 ವರ್ಷ ಆಯ್ತ್ರಿ. ಅದಕ್ಕೆ ಈಗ 1 ವರ್ಷದೊಳಗೆ ಏನದ ನಮ್ಮ ಪಗಾರ ಪೇಮೆಂಟ್ ಭೀ ನಿಂತಿದ್ರಿ. 3-4 ವರ್ಷದ ಪೇಮೆಂಟ್ ನಿಂತಿತ್ರಿ. ಅದು ಲೇಬರ್ ಆಫೀಸಿಗೆ ಅರ್ಜಿ ಹಾಕಿದೇವ್ರಿ. ಅಲ್ಲಿಂದ ಆದೇಶ ಆಗಿ ಬಂದದ್ರಿ. ನಮ್ಮಂತೇದಾಗ್ಯದ ಕೆಲಸ ಮಾಡೋದು ಕರೆನೇ ಅದ, ಇವ್ರು ಪೇಮೆಂಟ್ ಮಾಡ್ಬೇಕಂತ ಏನದ ಕೋರ್ಟ್ಲಿಂದ ಆದೇಶ ಆಗ್ಯದ್ರಿ. ಅದು ಆದೇಶ ಪಾಲನೆ ಮಾಡಲಾಗ್ಯಾರ ಯಾರು. ಚೀಫ್ ಆಫೀಸರ್ನು ಕೊಡಲಾಗ್ಯಾರ ಪೇಮೆಂಟ್. ಈ ಕಡೆ ತಹಸೀಲ್ದಾರ್ ಸಾಹೇಬ್ರನ್ನು ಮೈಗೆ ಹಚ್ಕೊಳ್ಲಾಗ್ಯಾರ್ರಿ. ಈಗ ಮತ್ತೆ ಈ ಪೇಮೆಂಟ್ ಸಲಕ್ಕೆ ಈಗ ನಮಗೆ ಏನರ ಮತ್ತೆ ಬೇಕಿಲ್ರಿ ಪೇಮೆಂಟ್. ನಾವು ಕೆಲಸ ಮಾಡಿದೆವು, ಅದ್ರ ಸಲಕ್ಕೆ ನಾವು ಈಗ ಮತ್ತೆ ಟೆಂಟ್ ಹೊಡ್ಕೊಂಡು ಕೂತಿದ್ದೆವು. ಈಗ ಏನದ ಒಬ್ರನ್ನು ಬಂದು ಈ ಥರ ಮಾಡ್ತೀವಮ್ಮ, ಹಿಂಗೆ ಆಗ್ತದ, ನಿಮ್ಗೇನದ, ನೀವು ಏನು ಇದು ಮಾಡಬೇಡ್ರಿ, ಭಾಳ ನೀವು ಕುಂದ್ರಮ್ಮ, ಇನ್ನೊಂದು ಸ್ವಲ್ಪ ಅದಕ್ಕೆ ನಾವು ಮಾಡ್ತೀವಿ ಅಂತ ಒಬ್ಬರನ್ನೂ ಹೇಳಲಾಗ್ಯಾರ. ಬರ್ತಾರ, ಏನು ನಿಮ್ಮ ಮನೆ ಪತ್ರ ಏನದ ಕೊಡ್ರಿ. ನಾವೇನು ಕೊಡ್ಬೇಕ್ರಿ ಮನೆ ಪತ್ರ? ನಮಗೆ ನಿಂತವ್ ಪಗಾರ, ಕೆಲ್ಸದಿಂದ ಹೊರಗೆ ಹಾಕೋದು. ನಮಗೆ ಕೆಲಸ ಇರ್ತಾವ್ರಿ, ನಮ್ಗೆ ಪೇಮೆಂಟ್ ಮಾಡ್ರಿ ಅಂತ ನಾವು ಕುಂತಿದ್ದೆವು. ಮತ್ತು ಅದಕ್ಕೆ ಇನ್ನತನ ಏನು ಆಗಲ್ಲಾಗ್ಯದ್ರಿ. DC ಮೇಡಮ್ ಅವರೇ, ACP ಸಾಹೇಬ್ರೆ, ನಮಗೆ ಏನದ ಬಂದು ನಮಗೆ ಒಂದು ಹಾದಿ ತೋರಿಸ್ರಿ.
ನಮ್ಮ ಪರಿಹಾರ ಮಾಡ್ರಿ, ನಮ್ಮ ಬೇಡಿಕೆ ನಮ್ಮ ಪರಿಹಾರ ಮಾಡ್ರಿ. ನಾವೇನ ಎಂಥದ್ದು ಯಾರ್ದು ಆಸ್ತಿ ಬೇಡಲತ್ತಿಲ್ಲ. ನಾವು ಕೆಲಸ ಮಾಡೋದು ಕೆಲಸ ಕೇಳತ್ತೀವಿ, ಪಗಾರ ನಿಂತು ಪೇಮೆಂಟ್ ಕೇಳತ್ತಿದ್ದೇವೆ. ನಾವು ಪಗಾರ ಕೇಳತ್ತಿದ್ದೇವೆ. ದುಡ್ದಿದ್ದೆ 3-4 ವರ್ಷ ಪಗಾರ ಇಲ್ಲಾರ್ದೆ ಮೊದಲು ಪಗಾರ ಮಾಡ್ಯಾರ. 2,000 3,000 ಹಿಂಗೆ ಪಗಾರ ಮಾಡ್ಕೊತ ಬಂದಾರ. 3-4 ವರ್ಷದಿಂದ ಪಗಾರ ನಿಂತದ. ಅದಕ್ಕೆ ಪಗಾರ ಮಾಡ್ರಿ ಮೇಡಮ್ ಅವರೇ, ದಯವಿಟ್ಟು ನೀವು ಬಂದು ನಮ್ಮ ಸಮಸ್ಯೆ ಬಗೆಹರಿಸ್ರಿ. ಇಂಥ ಬಿಸಿಲಾಗ ಇಂಥದ್ದು ತೆಗಿದಾಗ ಇಲ್ಲಿ ಹೊರ ಕೂತಿದ್ದೇವ್ರಿ. ನೋಡ್ರಿ, ಹೆಣ್ಮಕ್ಳ ರೀತಿಯಿಂದ ನೀವು ನಮಗೇನದ ದಯ ಮಾಡಿ ನಮಗೆ 16 ಜನ ಬಾಳೆ ನಿಮ್ಮ ಕೈಯಾಗದ ರೀ ಮೇಡಮ್ ಅವರೇ, ಬಂದು ನಮಗೇನದ ಪರಿಹಾರ ಕೊಡಿಸ್ರಿ ಅಂತ ಕೇಳ್ಕೊತೀನಿ ನೋಡ್ರಿ, ಮತ್ತೇನಿಲ್ರಿ.